ನೀವೇ ನೋಡಿ ಗೆಡ್ಡೆ ಗಾತ್ರ ದಪ್ಪ ಇದೆ ಸರ್. 3 ತಿಂಗಳಾಯ್ತು, 2 ಇಯರ್ಸ್ ಕಂಡು ಮಡಿಕೋಬಹುದು. ತೋಟ ಫುಲ್ ನೋಡಿ, ಯಾವುದೇ ರೋಗ ಇಲ್ಲ, ಕಂದುಗಳ ಸಂಖ್ಯೆ ಜಾಸ್ತಿ ಅದು ಈ ರೀತಿ ಬಳಸ್ತೆ. ಇಳುವರಿ ನೋಡ್ತಾ ಇದ್ರೆ ಬಿತ್ತನೆಗೆ ಸೆಲೆಕ್ಷನ್ ಆಗೋ ಮಟ್ಟದಲ್ಲಿ ಐತೆ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತು ನಾನು ಒಬ್ಬ ರೈತನನ್ನ ನೋಡಕ್ಕೆ ಬಂದಿದ್ದೇನೆ. ನಿಮಗೆಲ್ಲ ತಿಳಿದಂಗೆ ಕೃಷಿ ಅಷ್ಟು ಸುಲಭದ ಕೆಲಸ ಅಲ್ಲ. ಕೃಷಿಯಲ್ಲಿ ಮಳೆ, ಹವಾಮಾನ ಪ್ರಮುಖ ಪಾತ್ರ ವಹಿಸುತ್ತೆ. ಕೆಲವೊಮ್ಮೆ ಅತಿಯಾದ ಮಳೆ ಆದರೆ ಇನ್ನು ಕೆಲವೊಮ್ಮೆ ಮಳೆಯ ಅಭಾವ ತುಂಬಾ ಕಾಡುತ್ತೆ. ಇಂತಹ ಸಂದರ್ಭಗಳಲ್ಲಿ ಸಸ್ಯಗಳ ಬೇರಿನ ಚಟುವಟಿಕೆ ಕುಂಠಿತವಾಗಿ ಪೋಷಕಾಂಶಗಳನ್ನು ಒದಗಿಸಿಕೊಳ್ಳುವ ಶಕ್ತಿ ಕುಂಠಿತವಾಗುತ್ತೆ ಹಾಗೂ ದ್ಯುತಿ ಸಂಶ್ಲೇಷಣ ಕ್ರಿಯೆ ಕುಂಠಿತವಾಗುತ್ತೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು? ಅದಕ್ಕಾಗಿ ಒಂದು ಪರಿಣಾಮಕಾರಿ ಸೂತ್ರ ಏನು ಅಂದರೆ ನಮ್ಮ ಮಣ್ಣಿಗೆ ಸಮುದ್ರದ ಪಾಚಿ ಅಂದರೆ ಸೀವೀಡ್ ಅನ್ನು ಸೇರಿಸಬೇಕಾಗುತ್ತದೆ. ಅದಕ್ಕೆ ಅಂತ ಒಂದು ಉತ್ತಮ ಉತ್ಪನ್ನ ಕೋರ್ಮಂಡಲ್ ಅವರ ಮೆಟಾ ರೂಟ್ ಬಂದಿದೆ. ಇದರಲ್ಲಿ 2% ಸರ್ಗಾಯಿಸಮ್ ಟೆನೆರಿಮಮ್ ಎಂಬ ಸಮುದ್ರದ ಪಾಚಿ ಅಥವಾ ಸಸ್ಯ ಸಾರ ಹೊಂದಿದೆ. ಇದನ್ನು ಬಳಸಿ ಒಳ್ಳೆ ಬೆಳೆ, ಒಳ್ಳೆ ಇಳುವರಿ ತೆಗೆದಿರುವ ರೈತರಿದ್ದಾರೆ. ಅವರನ್ನ ಮಾತಾಡಿಸೋಣ ಬನ್ನಿ. ನಮಸ್ಕಾರ ಹೇಮಂತ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿ ಸರ್. ನನ್ನ ಹೆಸರು ಹೇಮಂತ್ ಅಂತ, ವಿಟ್ಲಾಪುರ ಗ್ರಾಮ, ಕೇರ್ಪಡೆ ತಾಲೂಕು, ಮಂಡ್ಯ ಜಿಲ್ಲೆ. ನಾನು 4-5 ವರ್ಷದಿಂದ ಶುಂಠಿ ಬೆಳೀತಾ ಇದ್ದೀನಿ. ಸೊ ಶುಂಠಿನೇ ಹಾಕಬೇಕು ಅಂತ ಅನಿಸಿದ್ದೆ ಯಾಕೆ ನಿಮಗೆ? ಸರ್, ಪ್ರತಿಯೊಂದು ಸಮಗ್ರ ಬೇಸಾಯ ಒಂದೇ ಮಾಡಲ್ಲ. ಶುಂಠಿ, ಹೈನುಗಾರಿಕೆ, ಪಶುಸಂಗೋಪನೆ, ಕೋಳಿ ಸಾಗಾಣಿಕೆ ಎಲ್ಲ ರೀತಿ ಬೆಳೆ ಬೆಳಿತೀವಿ. ಶುಂಠಿ ಬಂದು ಎಷ್ಟು ಎಕರೆಗೆ ಹಾಕಿದ್ದೀರಾ ನೀವು? ಸರ್, ಈಗ 1 ಎಕರೆ ಶುಂಠಿ ಹಾಕಿದಿರಲ್ಲ. ಸೊ ಶುಂಠಿ ಯಾವ ರೀತಿ ಬಂದಿದೆ ನಿಮ್ಮದು? ಸರ್, ಚೆನ್ನಾಗಿ ಬಂದಿದೆ, ಆರೋಗ್ಯವಾಗಿದೆ. ನೀವೇ ನೋಡಿ ಗೆಡ್ಡೆ ಗಾತ್ರ ದಪ್ಪ ಇದೆ, ಮರಿಗಳ ಸಂಖ್ಯೆ ಜಾಸ್ತಿ ಬಂದಿದೆ, ಮತ್ತು ರೋಗ ಮುಕ್ತವಾಗಿದೆ. ಬಡ್ಡೆ ಗಾತ್ರ, ಆಮೇಲೆ ಬೆಳವಣಿಗೆ, ಎಲೆ, ಕಂದುಗಳು ಎಷ್ಟು ಬಂದಿರ್ತದೆ ಅದ್ರ ಮೇಲೆ ಇಲ್ಡ್ ಇದಾಯ್ತದೆ. ಸೊ ಇದು ಬಂದು ಹಾಕಿ ಎಷ್ಟು ತಿಂಗಳಾಯ್ತು ಆಲ್ರೆಡಿ? ಸರ್, 3 ತಿಂಗಳಾಯ್ತು. 3 ತಿಂಗಳು. ಇದನ್ನು ಕೀಳೋದು ಎಷ್ಟು ತಿಂಗಳಿಗೆ? ಸರ್, ಇದು 7th ಮಂತಿಂದ ಹಿಡಿದು 2 ಇಯರ್ಸ್ ಕಂಡು ಮಡಿಕೋಬಹುದು. ತೋಟ ಫುಲ್ ನೋಡಿ, ಫುಲ್ ಹಸಿರಾಗಿದೆ, ಯಾವುದೇ ರೋಗ ಇಲ್ಲ, ಚೆನ್ನಾಗಿ ಬಂದಿದೆ ಅಂತಿದಿರಲ್ಲ. ಸೊ ಇದಕ್ಕೆ ಕಾರಣ ಏನು? ಸರ್, ನಾವು ಮೊದಲು ಶುಂಠಿ ಹಾಕಿ ಮೊದಲು ಮಣ್ಣು ಪರೀಕ್ಷೆ ಮಾಡಿಸ್ದೆ. ಆಮೇಲೆ ಒಬ್ಬರು ತಜ್ಞರನ್ನ ಭೇಟಿ ಮಾಡಿ ಇದಕ್ಕೆ ಏನೇನು ಗೊಬ್ಬರ ಹಾಕಬೇಕು ಎಲ್ಲ ತಿಳ್ಕೊಂಡೆ. ಸರ್, ಶುಂಠಿಗೆ ಮೇನ್ ಆಗಿ ಬೇಕಾಗಿರೋದು ಜೈವಿಕ ಗೊಬ್ಬರ ಅಂದರೆ ಸಾವಯವ ಅಂಶ. ಅದರಲ್ಲೂ ವಿಶೇಷವಾಗಿ ಮತ್ತು ಮುಖ್ಯವಾಗಿ ಬಳಸಿರುವುದಂದರೆ ಮೆಟಾರೂಟ್. ಇದು ಮೆಟಾರೂಟು ಸೀವಿಡ್ ಎಕ್ಸ್ಟ್ರಾಕ್ಟ್ ಅಂತ, ಅಂದರೆ ಕನ್ನಡದಲ್ಲಿ ಸಮುದ್ರದ ಪಾಚಿ ಅಂತ, ಕಳೆ ಅಂತ ಹೇಳ್ತೀವಿ. ಸೊ ಈ ಮೆಟಾರೂಟ್ ಹಾಕೋದ್ರಿಂದ ಏನು ಉಪಯೋಗ? ಸರ್, ಈ ಮೆಟಾರೂಟ್ ಬಳಸೋದ್ರಿಂದ ಮೇನ್ ಬೇರ್ ಬೆಳವಣಿಗೆ ಆಯ್ತದೆ. ಬೇರ್ ಬೆಳವಣಿಗೆಯಿಂದ ಗಿಡ ಗೆಡ್ಡೆ ಗಾತ್ರ ಆಗಲಿ, ಕಂದುಗಳಾಗಲಿ ಯಥೇಚ್ಛವಾಗಿ ಬರುತ್ತದೆ. ಹಾಗೂ ನಾವು ಕೊಡುವ ಇದು ಕೆಮಿಕಲ್ ಫರ್ಟಿಲೈಸರ್ ಅಂದರೆ ರಾಸಾಯನಿಕ ಗೊಬ್ಬರಗಳನ್ನು ಗಿಡಕ್ಕೆ ದೊರಕುವಂತೆ ಮಾಡುತ್ತದೆ. ವಾತಾವರಣದಲ್ಲಿ ಆಗುವ ಏರುಪೇರುಗಳನ್ನು ಗಿಡಕ್ಕೆ ನಿಭಾಯಿಸಲು ಶಕ್ತಿ ನೀಡುತ್ತದೆ. ಕಮ್ಮಿ ನೀರಿದ್ರೂ ಗಿಡಕ್ಕೆ ದೊರಕುವಂತೆ ಮಾಡ್ತದೆ. ಅತಿಯಾದ ಮಳೆ ಆದ್ರೂ ಗಿಡಕ್ಕೆ ಯಾವುದೇ ರೋಗ ಬರದಂತೆ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ತದೆ. ಬೇರೆ ಮುಖ್ಯವಾಗಿ ಒಂದು ರೂಟ್ ಡೆವಲಪ್ಮೆಂಟ್ ಮಾಡುತ್ತೆ. ಹೌದು. ಇನ್ನೊಂದು ಪೋಷಕಾಂಶಗಳು ಗಿಡಕ್ಕೆ ದೊರಕುವಂತೆ ಮಾಡುತ್ತೆ. ಮೇನ್ ಅದೇ ಸರ್ ಬೇಕಾಗಿರೋದು ಶುಂಠಿಗೆ. ಸರ್, ಇದು ಬಳಸಿದ ಮೇಲೆ ಕಂದುಗಳ ಸಂಖ್ಯೆ ಜಾಸ್ತಿ ಆಗೋದು, ಯಥೇಚ್ಛವಾಗಿ ಬೇರು ಡೆವಲಪ್ಮೆಂಟ್ ಆಯಿತು. ಆಮೇಲೆ ಯಾವುದೇ ರೋಗ ಆಗಲಿ, ಕೀಟಬಾಧೆ ಆಗಲಿ ಕಮ್ಮಿ ಆಗಿದೆ. ಸೊ ಇದರಿಂದ ಗಡ್ಡೆ ಚೆನ್ನಾಗಿ ಬೆಳವಣಿಗೆ ಆಗುತ್ತಾ? ಹೌದು ಸರ್. ಯಾವಾಗ ಬೇರು ಡೆವಲಪ್ಮೆಂಟ್ ಆಯ್ತದೆ ಅವಾಗ ಗೆಡ್ಡೆ ಗಾತ್ರ ಬರ್ತದೆ. ಕೆಮಿಕಲ್ ಗೊಬ್ಬರ ಬಳಸ್ತೀವಲ್ಲ ಅದಕ್ಕೆ ಗಿಡಕ್ಕೆ ದೊರಕುವಂತೆ ಮಾಡ್ತದೆ. ಅದು ಮೇಜರ್, ಅದು ಮೇನ್. ಸೊ ಈ ಮೆಟಾರೂಟ್ನ ನೀವು ಯಾವ ರೀತಿ ಬಳಸಿದ್ದೀರಾ? ಸರ್, ನಾವು ಮೆಟಾರೂಟ್ನ ಮೊದಲು ಬಿತ್ತನೆ ಮಾಡೋ ಟೈಮಲ್ಲಿ ಒಂದು 10 kg ಬಳಸಿದೆ. ನಂತರ 60 ದಿನ ಆದ ನಂತರ ಕೆಮಿಕಲ್ ಗೊಬ್ಬರ ಅಂದರೆ ರಾಸಾಯನಿಕ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ, ಅಂದರೆ ಈಗ ಬಿತ್ತನೆ ಮಾಡಿದಿರಾ, ಅದಾದ್ಮೇಲೆ 60 ದಿವಸಕ್ಕೆ ಮತ್ತೆ ಬಳಸ್ತೀರಾ? ಎರಡನೇ ಸಾರಿ ಗೊಬ್ಬರ ಕೊಡ್ತೀವಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿ ಬಳಸ್ತೆ. ಟೋಟಲ್ 20 kg ಬಳಸ್ತೀನಿ ಸರ್. ಸರ್, ಬನ್ನಿ ತೋರಿಸ್ತೀನಿ ಬೇಕಾರೆ. ಕೆಮಿಕಲ್ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಮಾಮೂಲಿ ಸಾಲುಗಳಿಗೆ ಈ ರೀತಿ ಬಳಸ್ತೆ. ಮುಖ್ಯವಾಗಿ ಗ್ರ್ಯಾನ್ಯುವಲ್ ರೂಪದಲ್ಲಿದೆ ಮತ್ತು ಕಾಳು ರೂಪದಲ್ಲಿ. ಇದನ್ನು ಸುಲಭವಾಗಿ ಬಿಡ್ಬೋದು ಗಿಡ್ಡೆಗೆ. ಮತ್ತು ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಬಿಡೋಕ್ಕೂ ಈಜಿ. ಶುಂಠಿ ತೋಟ ನೋಡಿ ಸರ್, ಫುಲ್ ಎಲ್ಲ ಹಚ್ಚ ಹಸಿರಾಗಿದೆ, ರೋಗ ಮುಕ್ತವಾಗಿದೆ. ಸರ್, ಅದರಲ್ಲೂ ಮೆಟಾರೂಟು ನಾವು ಹಾಕಿದ ಟೈಮಲ್ಲಿ ಅತಿಯಾದ ವಾತಾವರಣ, ಬಿಸಿಲು ಮತ್ತೆ ನೀರಿನ ಅಭಾವ ಆಯಿತು ಬೋರ್ವೆಲ್ದು. ಇದು ಬಳಸೋದ್ರಿಂದ ವಾತಾವರಣ ಏರುಪೇರು ಇದ್ರೂ ಗಿಡಕ್ಕೆ ಯಾವುದೇ ರೀತಿಯ ಸ್ಟ್ರೆಸ್ ಅನ್ನು ನೀಡಿದ. ಸರ್, ಈ ಸರಿ 1 ಎಕರೆ ಶುಂಠಿ ಬೆಳೆದಿದ್ದೀನಿ. 400-500 ಮೂಟೆ ಶುಂಠಿ ಇಳುವರಿ ಪಡೆಯಲು ನಿರೀಕ್ಷೆಯಲ್ಲಿದ್ದೀನಿ. ಇಳುವರಿ ನೋಡ್ತಾ ಇದ್ರೆ ನಮ್ಮದು ನೆಕ್ಸ್ಟ್ ಬಿತ್ತನೆಗೆ ಸೆಲೆಕ್ಷನ್ ಆಗೋ ಮಟ್ಟದಲ್ಲಿ ಐತೆ. ಈಗ ಮೆಟಾರೂಟ್ ಬಳಸಿದಿರಲ್ಲ, ಸೊ ಇದನ್ನ ಬೇರೆ ರೈತರು ಬಳಸಕ್ಕೆ ಶಿಫಾರಸ್ ಮಾಡ್ತೀರಾ ಹೇಗೆ? ಹೌದು ಸರ್, ಮೊದಲು ಶುಂಠಿ ಬಳಸಿದೆ. ಇದು ಉತ್ತಮ ಫಲಿತಾಂಶ ಬಂದಿದ್ದರಿಂದ ನಾನು ಅಡಿಕೆ, ತೆಂಗು, ಬಾಳೆ ಮತ್ತು ಸೇವಂತಿಗೆಗೂ ಬಳಸಿ ಅದರಲ್ಲೂ ಒಳ್ಳೆ ಫಲಿತಾಂಶ ಬಂದಿರೋದ್ರಿಂದ ನಾನು ಬೇರೆ ರೈತರಿಗೂ ಸಜೆಷನ್ ಕೊಡ್ತೀನಿ, ಬಳಸಿ ಅಂತ ಹೇಳ್ತೀನಿ. ಕೇಳಿದ್ರಲ್ಲ ಸ್ನೇಹಿತರೆ, ಮೆಟಾರೂಟ್ ಬಳಸಿ ಕಸದಿಂದ ಬಂಗಾರದ ಬೆಳೆ ತೆಗೆದಿರುವ ರೈತರ ಮಾತುಗಳನ್ನು. ಈ ಮೆಟಾರೂಟ್ನಲ್ಲಿ ಸಮುದ್ರದ ಪಾಚಿ ಜೊತೆಗೆ ಪಾಲಿಸ್ಯಾಕರೈಡ್ಸ್, ಅಮಿನೋ ಆಸಿಡ್ಸ್, ಅಲಿಗಿನೇಟ್ಸ್, ವಿಟಮಿನ್ಸ್, ಮಿನರಲ್ಸ್ ಇರೋದರಿಂದ ಒಳ್ಳೆಯ ಇಳುವರಿ ಪಡೆಯಲು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಮೆಟಾರೂಟನ್ನು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅಂದರೆ ಬಿತ್ತನೆ ಮಾಡುವ ಮುನ್ನ 12.5 kg 1 ಹೆಕ್ಟೇರ್ಗೆ, ಬಿತ್ತನೆ ಮಾಡಿದ 30 ದಿನಗಳ ನಂತರ ಇನ್ನೊಂದು 12.5 kg 1 ಹೆಕ್ಟೇರ್ಗೆ ಬೆಳೆಸಿದರೆ
ಮಾಡಿದರೆ ರಿಸಲ್ಟ್ ಬರೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಅದೇ ರೀತಿ ಇದು ನ್ಯಾಚುರಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಯಾವುದೇ ಅಡ್ಡ ಪರಿಣಾಮಗಳು ಸಹ ಇರೋದಿಲ್ಲ. ಹಾಗೆ ಮೆಟಾ ರೂಟ್ ಅನ್ನು ಎಲ್ಲ ರೀತಿಯ ಬೆಳೆಗಳಿಗೆ ಉಪಯೋಗಿಸಬಹುದು. ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.